ದನ ಕಾಯೋಕೆ ಬಂದೂಕು, ಹಸು ಮುಟ್ಟಿದ್ರೆ ಗುಂಡೇಟು, ಗಂಜಲದ ಸ್ನಾನ ಹಸುಗಾಗಿ ಪ್ರಾಣ. ಯಾರೇ ಮುಂಡಾರಿ ಜನಾಂಗ? ನಮಸ್ಕಾರ ಸ್ನೇಹಿತರೆ. ಪ್ರತಿ ಸಲ ಸಂಕ್ರಾಂತಿ ಬಂದಾಗ ಭಾರತದಲ್ಲಿ ಹಸುಗಳಿಗೆ ಅಲಂಕಾರ ಮಾಡಿ ಅವುಗಳಿಗೂ ಹಬ್ಬ ಮಾಡಿಸೋದು ರೂಢಿ. ಸಂಕ್ರಾಂತಿಯನ್ನು ಹೊರತುಪಡಿಸಿ ಕೂಡ ಭಾರತದಲ್ಲಿ ಸಾಂಸ್ಕೃತಿಕವಾಗಿ ಗೋವಿಗೆ ಪ್ರಮುಖವಾದ ಸ್ಥಾನ ಇದೆ. ಯಾಕಂದ್ರೆ ಹಸುವನ್ನಲ್ಲಿ ದೇವರು ಅಂತ ಪರಿಗಣಿಸ್ತಾರೆ, ಸಮೃದ್ಧಿಯ ಸಂಕೇತ ಅಂತ ಕೂಡ ಪರಿಗಣಿಸ್ತಾರೆ, ಕೇಳಿದ್ದು ಕೊಡೋ ಕಾಮಧೇನು ಅಂತ ಪೂಜಿಸ್ತಾರೆ, ಮನೆಯ ಸದಸ್ಯರಂತೆ ಹಸುವನ್ನ ನೋಡ್ಕೊಳ್ತಾರೆ. ಆದ್ರೆ ಈಗ ನಾವು ಹೇಳೋ ಜನಾಂಗ ಇದೆಯಲ್ಲ, ಈ ಜನಾಂಗ ಎಲ್ಲಕ್ಕಿಂತ ಮಿಗಿಲಾಗಿ ಹಸುವನ್ನ ಪೂಜಿಸೋದಿರ್ಲಿ, ಯಾರಾದ್ರೂ ತಂಟೆಗೆ ಹೋದ್ರೆ ಗುಂಡೆ ಹಾರಿಸ್ತಾರೆ, ಶೂಟ್ ಮಾಡಿಬಿಡ್ತಾರೆ, ಹಸು ಮೇಯಿಸೋಕೆ ಬಂದೂಕನ್ನ ಹಿಡ್ಕೊಂಡು ಹೋಗ್ತಾರೆ, ಗಂಜಲದ ಸ್ನಾನ ಮಾಡ್ತಾರೆ, ಸಗಣಿ ಸುಟ್ಟು ಅದರ ಬೂದಿ ಮಾಡಿ ಮೈಗೆಲ್ಲ ಉಜ್ಕೊಳ್ತಾರೆ, ತಲೆಗೆ ಬಣ್ಣ ಬೇಕು ಅಂದ್ರೂ ಕೂಡ ಹಸು, ಕಾಯಿಲೆ ಬಂದ್ರು ಹಸು, ಬೆಳಗ್ಗೆದ್ರೆ ಹಸು, ಸಂಜೆ ಆಯಿತು ಅಂದರೆ ಹಸು, ಒಟ್ಟಾರೆ ಇಡೀ ಲೈಫ್ ಹಸು ಜೊತೆ ಅವರಿಗೆ. ಹಾಗಿದ್ರೆ ಯಾವುದಿದು ಜನಾಂಗ? ಹಸುಗಳನ್ನು ಕಂಡ್ರೆ ಇಷ್ಟೊಂದು ಭಕ್ತಿ ಯಾಕೆ ಇವರಿಗೆ? ಇವರು ಸಾಕೋ ಹಸುವಿಗೂ ನಮ್ಮ ಭಾರತಕ್ಕೂ ಇರೋ ಆ ಗಾಢ ನಂಟೇನು? ಬನ್ನಿ ಭೂಮಿಯ ಮೇಲಿರೋ ಈ ಅದ್ಭುತ ಸಮುದಾಯ, ಈ ಒಂದು ಜನಾಂಗದ ಬಗ್ಗೆ ಈ ವರದಿಯಲ್ಲಿ ನೋಡ್ಕೊಳ್ತಾ ಹೋಗೋಣ. ಸ್ನೇಹಿತರೆ, ಉಕ್ಕಿನಂತ ಮೈಕಟ್ಟು, ಯಾವ ಜಿಮ್ ಇಲ್ಲ, ಏನೂ ಇಲ್ಲ, ಆದರೆ ಇವರ ಫಿಸಿಕ್ ನೋಡಿ, ಧೂಳು ಅಂಟಿದ ಬಟ್ಟೆ, ಸುತ್ತಲೂ ಹಸುಗಳ ರಾಶಿ. ಹೀಗೆ ಜಗತ್ತಿನ ಕಣ್ಣಿಗೆ ವಿಶಿಷ್ಟವಾಗಿ ಮತ್ತು ಅದ್ಭುತವಾಗಿ ಕಾಣೋ ಈ ಜನಾಂಗದ ಹೆಸರು ಮುಂಡಾರಿಗಳು ಅಂತ. ಭಾರತದವರಲ್ಲ, ದೂರದ ಆಫ್ರಿಕಾ ಖಂಡದ ಬುಡಕಟ್ಟು ಗುಂಪು ಇದು. ಸೌತ್ ಸುಡಾನ್ನಲ್ಲಿದ್ದಾರೆ. ಸೌತ್ ಸುಡಾನ್ ಬಗ್ಗೆ ಈ ಹಿಂದೆ ಒಂದ್ಸಲ ಮಾಹಿತಿ ಕೊಟ್ಟಿದ್ವಿ. ಅಖಂಡ ಸುಡಾನ್ನಿಂದ ಬೇರ್ಪಟ್ಟು 2011ರಿಂದ ಪ್ರತ್ಯೇಕ ಸರ್ಕಾರ ಇಟ್ಕೊಂಡಿರೋ ರಾಷ್ಟ್ರ, 76% ಬಡವರಿರೋ ರಾಷ್ಟ್ರ, 32% ಬುಡಕಟ್ಟು ಜನರಿರೋ ರಾಷ್ಟ್ರ. ಆ ಬುಡಕಟ್ಟು ಗುಂಪಲ್ಲಿ ಈ ಮುಂಡಾರಿ ಸಮುದಾಯ ಕೂಡ ಒಂದು. ಇವರ ಸಂಖ್ಯೆ ಸುಮಾರು 70,000ದಿಂದ 1 ಲಕ್ಷ. ಮುಂಡಾರಿ ಅನ್ನೋ ಸಪರೇಟ್ ಭಾಷೆ ಮಾತನಾಡ್ತಾರೆ. ಶತಮಾನಗಳಿಂದಲೂ ವೃತ್ತಿ ಹಸು ಕಾಯೋದು. ಬರೀ ವೃತ್ತಿಯಲ್ಲ, ಇವರ ಪ್ರವೃತ್ತಿ, ಜೀವನ, ಮೊದಲು ಕೊನೆ ಎಲ್ಲವೂ ಹಸುನೇ. ಸ್ನೇಹಿತರೆ, ಇವರ ಹಸು ಪ್ರೇಮ ಮತ್ತು ಹಸುವಿನೊಂದಿಗೆ ಇವರ ಒಡನಾಟ ಎಷ್ಟಿದೆ ಅಂತ ಹೇಳಿದ್ರೆ ನಿಮಗೆ ದಿಗ್ಭ್ರಮೆ ಆಗುತ್ತೆ. ನೀವೀಗ ಚಿತ್ರ ನೋಡ್ತಾ ಇದ್ದೀರಾ, ಯಾವುದೋ ಫಿಲ್ಮ್ ಶೂಟಿಂಗ್ನ ಸೆಟ್ ಅಲ್ಲ ಇದು. ಈತ ನಿಜವಾಗಿಯೂ ಹಸು ಮೇಯಿಸೋಕೆ ನಿಂತಿರೋ ವ್ಯಕ್ತಿ. ಸಾಮಾನ್ಯವಾಗಿ ನಮ್ಮಲ್ಲಿ ಕಡ್ಡಿನೋ ಬಡಿಗೆನೋ ಒಂದು ಕೋಲೋ ಹಿಡ್ಕೊಂಡು ಹಸು ಮೇಯಿಸೋಕೆ ಹೋಗೋದು ನೀವು ನೋಡಿರ್ಬೋದು. ಆದರೆ ಮುಂಡಾರಿಗಳು ಹಸು ಮೇಯಿಸೋಕೆ ಬಂದೂಕನ್ನು, ಅದು AK ಸೀರೀಸ್ನ ಅತ್ಯಾಧುನಿಕ ಬಂದೂಕುಗಳನ್ನು ಹಿಡ್ಕೊಂಡು ಹೋಗ್ತಾರೆ. ಸುಡಾನ್ನಲ್ಲಿ ನಾಗರಿಕ ಸಂಘರ್ಷ ಉಂಟಾದ ಟೈಮ್ನಲ್ಲಿ ಇವ್ರ ಕೈಗೆ ಬಂದೂಕುಗಳು ತಲುಪಿದ್ವು ಅಂತ ಆಫ್ರಿಕನ್ ಮೀಡಿಯಾಗಳು ರಿಪೋರ್ಟ್ ಮಾಡ್ತಿವೆ. ಅದಕ್ಕೂ ಮುಂಚೆಯಲ್ಲಿ ಆಯುಧ ಕಳ್ಳ ಸಾಗಾಣಿಕೆ ನಡೀತಿತ್ತು ಅನ್ನೋ ಮಾಹಿತಿಯೂ ಕೂಡ ಇದೆ. ಸೊ ಅದರ ಲಾಭ ಪಡೆದು ಆ ಆಯುಧಗಳನ್ನು ಹಸು ಕಾಯೋಕ್ಕೆ ಬಳಸ್ತಾ ಇದ್ದಾರೆ. ಕೆಲ ಕುಟುಂಬಗಳು 10ರಿಂದ 20 ಹಸು ಸಾಕಿದ್ರೆ, ಇನ್ನು ಕೆಲ ಕುಟುಂಬಗಳು 100ರ ತನಕ ಹಸು ಸಾಕ್ತಾರೆ. ಹೀಗಾಗಿ ಕಳ್ಳರಿಂದ ರಕ್ಷಣೆ ಪಡೆಯೋಕೆ ಹಸುಗಳ ಮೇಲೆ ಯಾವುದಾದ್ರೂ ಪ್ರಾಣಿಗಳು ದಾಳಿಗೆ ಮುಂದಾದರೆ ಗುಂಡು ಹೊಡೆದ್ಬಿಡ್ತಾರೆ, ಶೂಟ್ ಮಾಡಿಬಿಡ್ತಾರೆ. ಹಸು ಜೊತೆಗೆ ಊಟ, ಹಸು ಜೊತೆಗೆ ನಿದ್ರೆ. ಸ್ನೇಹಿತರೆ, ಈ ಮುಂಡಾರಿಗಳು ಅನಾದಿ ಕಾಲದಿಂದಲೂ ಹಸುಗಳನ್ನೇ ಸಾಕಿದ್ದ ಸಮುದಾಯ. ಹೀಗಾಗಿ ಅವರ ದಿನನಿತ್ಯದ ಜೀವನ ಹಸು ಜೊತೆಗೇನೆ ನಡೆಯುತ್ತೆ. ಅಲೆಮಾರಿಗಳ ರೀತಿ ಬಯಲಲ್ಲಿ ವಾಸ ಮಾಡೋ ಈ ಜನಾಂಗ ಹಸುಗಳನ್ನು ಬಯಲಲ್ಲಿ ಕಟ್ಟಿ ಹಾಕ್ತಾರೆ. ಕುರಿ ಮಂದೆ ರೀತಿ ಹಸುಗಳನ್ನು ಗುಂಪು ಮಾಡಿ ಅವುಗಳೊಂದಿಗೇನೆ ಊಟ ನಿದ್ದೆ ಎಲ್ಲ ಮಾಡ್ತಾರೆ. ಇವರ ದಿನಚರಿ ನೋಡೋದಾದರೆ, ಬೆಳಿಗ್ಗೆ ಆದರೆ ಮನೆಯಲ್ಲಿರೋ ಪುರುಷರು ಹಸುಗಳಿಗೆ ನೀರು, ಲೈಟಾಗಿ ತಿಂಡಿ ಕೊಡ್ತಾರೆ. ಬಳಿಕ ಹಸುವಿನ ಗಂಜಲಕ್ಕೆ ಕಾಯ್ತಾರೆ. ಯಾಕೆ? ಸ್ನಾನ ಮಾಡೋಕೆ. ದಿನ ಅದರಲ್ಲೇ ಸ್ನಾನ ಮಾಡ್ತಾರೆ ಅಂತಲ್ಲ, ಆದರೆ ಇದು ನಾರ್ಮಲ್ ಆಗಿ ನಡೀತಾ ಇರುತ್ತೆ. ಚರ್ಮ ರೋಗ ಬರಲ್ಲ, ಸೂಕ್ಷ್ಮಾಣುಜೀವಿಗಳು ಸಾಯ್ತವೆ, ತಲೆ ಕೂದಲಿಗೆ ಬಣ್ಣ ಬರುತ್ತೆ ಅನ್ನೋದು ಅವ್ರ ನಂಬಿಕೆ. ಜೊತೆಗೆ ಕೈ ತೊಳೆಯೋಕೆ, ಮುಖದ ಕಾಂತಿಗೂ ಇದನ್ನೇ ಬಳಸ್ತಾರೆ. ಕೆಲವರು ಪವಿತ್ರ ಅಂತ ಕುಡಿತಾರು ಕೂಡ. ಇದಾದ ನಂತರ ಹಸುವಿನ ಹಾಲು ಕರೆದು ಅದನ್ನು ಆಹಾರವಾಗಿ ಬಳಸ್ತಾರೆ. ಸ್ನೇಹಿತರೆ, ಆಗಿಂದ ಕೂಡ ನೀವು ಗಮನಿಸ್ತಿರ್ಬೋದು, ಇವರ ಫಿಸಿಕ್, ಯಾವ ಜಿಮ್, ಯಾವ ಡಯಟ್ ಏನಿಲ್ಲ ಇವ್ರದ್ದು. ಆದರೂ ಕೂಡ ಇವರ ಫಿಸಿಕ್ ನೋಡಿ, ಫಿಟ್ನೆಸ್ ಲೆವೆಲ್ ನೋಡಿ. ಮುಂಡಾರಿ ಯುವಕರಲ್ಲಿ ಬೊಜ್ಜಿನ ಗುರುತು ಕೂಡ ಕಾಣಿಸಲ್ಲ ಹೆಚ್ಚಿನವರಲ್ಲಿ. ಇವ್ರ ದೇಹದಲ್ಲಿ ಪ್ರೋಟೀನ್ನ ಕೊರತೆ ಇದೆ ಅಂತ ಅನ್ಸೋದಿಲ್ಲ, ಕಟ್ಟುಮಸ್ತಾಗಿದ್ದಾರೆ, ಬಲಿಷ್ಠ ದೇಹಗಳನ್ನು ಹೊಂದಿದ್ದಾರೆ. ಇದರ ಕಾರಣ ಏನು? ಹಸುವಿನ ಹಾಲು ಕುಡಿತಾನೆ ಇರ್ತಾರೆ. ಕಾಡು ಮೇಡಲ್ಲಿ ಸಿಗೋ ಆಹಾರ ತಿಂದು ಹಸುಗಳು ಕೂಡ ಉತ್ಕೃಷ್ಟ ಗುಣಮಟ್ಟದ ಹಾಲನ್ನು ಕೊಡ್ತವೆ ಇವರಿಗೆ. ಹೀಗಾಗಿ ಹೊರಗಿನಿಂದ ಸ್ವಲ್ಪ ಪ್ರಮಾಣದ ಆಹಾರ ಖರೀದಿ ಮಾಡಿದ್ರೂ ಕೂಡ ಹೆಚ್ಚಾಗಿ ಹಾಲಿನ ಉತ್ಪನ್ನಗಳನ್ನೇ, ಹಾಲು, ಮೊಸರು, ಬೆಣ್ಣೆ, ಈ ರೀತಿ ಈ ಡಯಟಿಂದಲೇ ಈ ಥರದ ದೇಹವನ್ನು ಪಡ್ಕೊಂಡ್ಬಿಟ್ಟಿದ್ದಾರೆ. ಇನ್ನು ಪುರುಷರು ಹಸುಗಳನ್ನು ಮೇಯಿಸೋಕೆ ಹೋದ ನಂತರ ಮಹಿಳೆಯರು ಆ ಜಾಗವನ್ನು ಕ್ಲೀನ್ ಮಾಡ್ತಾರೆ. ಮಕ್ಕಳು ಕೂಡ ಸಗಣಿ ಎತ್ತೋ ಕೆಲಸ ಮಾಡ್ತಾರೆ. ಬಳಿಕ ಸಂಜೆ ಮನೆಗೆ ಬಂದ ಹಸುಗಳು ಮತ್ತು ಪುರುಷರಿಗೆ ಮಹಿಳೆಯರು ಅನ್ನ ಆಹಾರ ಮಾಡಿಕೊಡ್ತಾರೆ. ಬಳಿಕ ಹಸುಗಳ ಪಕ್ಕದಲ್ಲಿ ಮಲಗ್ತಾರೆ. ಫೇವ್ರೆಟ್ ಹಸು ಇದ್ದರೆ ಬರೀ 2 ಅಡಿ ದೂರದಲ್ಲಿ ಅದರ ಪಕ್ಕನೇ ಮಲಗ್ತಾರೆ. ಇನ್ನು ಈ ಹಸುವಿನ ಸಗಣಿ ಕೂಡ ಇವರ ಜೀವನದ ಭಾಗ.
ಸಗಣಿಯನ್ನು ಒಣಗಿಸಿ ಬೆರಣಿ ಥರ ಮಾಡ್ತಾರೆ. ಅದನ್ನು ಅಡಿಗೆಗೆ ಕಟ್ಟಿಗೆ ರೀತಿ ಬಳಸ್ತಾರೆ. ರಾತ್ರಿ ಹೊತ್ತು ಹೆವಿ ಚಳಿ ಇದ್ದರೆ ಅದೇ ಬೆರಣಿಯ ಬೆಂಕಿಯನ್ನು ಉಪಯೋಗಿಸಿ ಉಷ್ಣಾಂಶವನ್ನು ಕ್ರಿಯೇಟ್ ಮಾಡ್ಕೊಳ್ತಾರೆ. ಜೊತೆಗೆ ಇದನ್ನು ಸುಟ್ಟಾಗ ಸೊಳ್ಳೆಗಳು ಹತ್ರ ಬರಲ್ಲ ಅನ್ನೋದು ಇವರಿಗೆ ಒಂದು ಲೆಕ್ಕಾಚಾರ ಇದೆ. ಜೊತೆಗೆ ಕಾಡಲ್ಲಿ ಸಿಗೋ ಕೆಲ ಕಡ್ಡಿಗಳಿಂದ ಈ ಬೆರಣಿ ಸುಟ್ಟ ಮೇಲೆ ಬೂದಿ ಉಳಿಯುತ್ತಲ್ಲ, ಆ ಬೂದಿ ತಗೊಂಡು ಅದರಲ್ಲಿ ಹಲ್ಲನ್ನು ಕೂಡ ಉಜ್ಜುತ್ತಾರೆ. ಅದೇ ಬೂದಿಯಲ್ಲಿ ಹಸುವಿಗೆ ಮಸಾಜ್ ಕೂಡ ಮಾಡಿಸ್ತಾರೆ. ತಾವು ಅದೇ ಬೂದಿಯನ್ನು ಇವರು ಮೈಗಚ್ಕೊಳ್ತಾರೆ. ಇದರಿಂದ ಹೆವಿ ಉಷ್ಣಾಂಶದಲ್ಲೂ ಕೂಡ ಇವರ ದೇಹಕ್ಕೆ ರಕ್ಷಣೆ ಸಿಗುತ್ತೆ ಅನ್ನೋದು ಇವರ ನಂಬಿಕೆ. ಅಂದರೆ ಚರ್ಮ ಪ್ರೊಟೆಕ್ಟ್ ಮಾಡೋಕೆ ಅದೇ ಮಾಯಿಶ್ಚರೈಸರ್, ಯಾವುದೇ ಕ್ರೀಮ್, ಸನ್ಸ್ಕ್ರೀನ್ ಏನಿಲ್ಲ, ಹಸುವಿನ ಬೆರಣಿಯ ಬೂದಿನೇ ಚರ್ಮಕ್ಕೂ ಕೂಡ ಇವರಿಗೆ. ಇನ್ನು ಹಸುವಿನ ಆರೋಗ್ಯಕ್ಕೂ ಸಾಕಷ್ಟು ಕಾಳಜಿ ವಹಿಸ್ತಾರೆ. ಕಾಲ ಕಾಲಕ್ಕೆ ಹಸುವಿನ ಕುತ್ತಿಗೆಯಿಂದ ರಕ್ತ ತಗೊಳ್ತಾರೆ. ಒಂಥರ ಬ್ಲಡ್ ಡೊನೇಷನ್ ತರ ಕಾನ್ಸೆಪ್ಟ್ ಇವ್ರದ್ದು. ಇದರಿಂದ ಹಸುವಿನಲ್ಲಿ ಹೊಸ ರಕ್ತ ಉತ್ಪತ್ತಿಯಾಗುತ್ತೆ ಅನ್ನೋದು ಇವ್ರ ನಂಬಿಕೆ. ಹಸುವಿನ ಹೆಲ್ತ್ ಇನ್ನಷ್ಟು ಚೆನ್ನಾಗಾಗುತ್ತೆ ಅನ್ನೋದು ಇವ್ರ ನಂಬಿಕೆ. ಇನ್ನು ಎಲ್ಲ ಸರಿ, ಹಸುಗಳನ್ನು ಮಾಂಸಕ್ಕಾಗಿ ಬಳಸ್ತಾರೆ ಇವರು. ಸ್ನೇಹಿತರೆ, ಹಸುಗಳು ಇವರ ಜೀವನಾಡಿ. ಹೀಗಾಗಿ ಹಸುವಿನ ಹತ್ಯೆ ಮಾಡೋದನ್ನು ಇವರು ಮಹಾಪಾಪ ಅಂತ ಪರಿಗಣಿಸ್ತಾರೆ. ಆದರೆ ಕೆಲವರು ಹಸುಗಳು ಸತ್ತೋದ್ರೆ ಅದನ್ನು ಬಿಸಾಡಬಾರ್ದು ಅಂತ ಸೇವನೆ ಕೂಡ ಮಾಡೋರು ಇದಾರಂತೆ ಇದೇ ಸಮುದಾಯದಲ್ಲಿ. ಮದುವೆಗೆ ಮುಖ್ಯ ಮಾನದಂಡ. ಸ್ನೇಹಿತರೆ, ಇವ್ರ ಬಳಿ ಇರೋ ಹಸುಗಳು ಈ ಅಂಕೋಲೆ ವಾಟುಸಿ ಅನ್ನೋ ತಳಿದು. ಇವುಗಳ ರೇಟ್ ಮಾರ್ಕೆಟಲ್ಲಿ 1 ಲಕ್ಷ ರೂಪಾಯಿ ಮೀರುತ್ತೆ ಅಂತ ಹೇಳ್ತಾರೆ. ಸೊ ತುಂಬ ಬೆಲೆ ಬಾಳೋ ಹಸುಗಳು. ಜೊತೆಗೆ ಮದುವೆ ಮಾಡ್ಕೊಳ್ಳೋರಿಗಿದು ಮುಖ್ಯ ಮಾನದಂಡ ಕೂಡ. ಸಾಕಷ್ಟು ಶತಮಾನದಿಂದ ಹುಡುಗಿ ಮನೆಯವರು ವರದಕ್ಷಿಣೆ ಅಂತ ಇದನ್ನೇ ಕೊಡ್ತಾರೆ. ಜೊತೆಗೆ ಹುಡುಗನಿಗೆ ಹುಡುಗಿ ಕೊಡಬೇಕು ಅಂದರೂ ಕೂಡ ಆತನ ಹತ್ರ ಎಷ್ಟು ಹಸು ಇದೆ ಅನ್ನೋದನ್ನು ಪರಿಗಣಿಸಲಾಗುತ್ತೆ. NRIನ, ಎಷ್ಟು ಸ್ಯಾಲ್ರಿ, ಸಾಫ್ಟ್ವೇರ್ ಇಂಜಿನಿಯರ, ಡಾಕ್ಟ್ರ, ಏನು ಸ್ಯಾಲ್ರಿ ಇದೆ, ಏನು ಆಸ್ತಿ ಇದೆ, ಅಪ್ಪ ಮಾಡಿಟ್ಟಿದ್ದು ಎಷ್ಟು ಆಸ್ತಿ ಇದೆ, ಎಲ್ಲಕ್ಕಿಂತ ಹೆಚ್ಚಾಗಿ ಇಲ್ಲಿ ಎಷ್ಟು ಹಸು ಇದೆ ಅಂತ ನೋಡ್ತಾರೆ. ಜೊತೆಗೆ ಈ ಹಸುವನ್ನು ಕರೆನ್ಸಿ ಥರನೂ ಬಳಸ್ತಾರೆ. ಬೇರೆ ಏನಾದರೂ ಪರ್ಚೇಸ್ ಮಾಡಬೇಕು ಅಂದರೆ ಬಾರ್ಟರ್ ಸಿಸ್ಟಮ್ ಆಗಿ ಹಸುವನ್ನು ಕೊಟ್ಟು ಅದಕ್ಕೆ ತಕ್ಕಂತೆ ಬೇರೆ ವಸ್ತುಗಳನ್ನು ಪರ್ಚೇಸ್ ಮಾಡ್ತಾರೆ. ಸದ್ಯ ಸೌತ್ ಸುಡಾನ್ ರಾಜಧಾನಿ ಜುಬಾದ ಹತ್ತಿರದಲ್ಲೇ ಇವರು ವಾಸವಾಗಿದ್ದಾರೆ. ಇವ್ರನ್ನ ಹಸುಗಳ ಕಾವಲುಗಾರ, ಬುಡಕಟ್ಟು ಅಂತಲೇ ಪರಿಗಣಿಸಲಾಗುತ್ತೆ. ಈ ಹಸುಗಳಿಗೂ ಭಾರತಕ್ಕೂ ಸಂಬಂಧ ಏನು? ಆಗ್ಲೇ ಹೇಳಿದಂತೆ ಇವರು ಸಾಕೋದು ಅಂಕೋಲೆ ವಾಟುಸಿ ಅನ್ನೋ ಹಸುವಿನ ತಳಿಯನ್ನ. ಇದು ಆಫ್ರಿಕಾದ ಸಂಘ ಅನ್ನೋ ಹಸು ಫ್ಯಾಮಿಲಿಗೆ ಸೇರಿದೆ. ಈ ಹಸುವಿನ ಮೂಲ ಹುಡುಕಿದ್ರೆ ಭಾರತದ ಹೆಸರು ಬರುತ್ತೆ. 2000 ವರ್ಷಗಳ ಹಿಂದೆ ಈಜಿಪ್ಟ್ನ ಹ್ಯಾಮಿಟಿಕ್ ಮತ್ತು ಭಾರತದ ಜೆಬು ಹಸುಗಳ ಸಮಾಗಮದಿಂದ ಈ ಅಂಕೋಲೆಗಳು ಜನಿಸಿದ್ವು ಅಂತ ಹೇಳ್ತಾರೆ. ಇಲ್ಲಿ ಈ ಜೆಬು ಅಥವಾ ಜಿಬು ಹಸುಗಳ ಬಗ್ಗೆ ನಾವು ಸ್ವಲ್ಪ ತಿಳ್ಕೋಬೇಕು. ಈ ಹಸುಗಳು ಶಕಪೂರ್ವ 7000 ವರ್ಷಗಳ ಹಿಂದೆ ಭಾರತದಲ್ಲಿ ಕಂಡು ಬಂದಿದ್ವು ಅಂತ ಹೇಳ್ತಾರೆ. ಇವತ್ತಿಗೂ ಪಾಕಿಸ್ತಾನ ಭಾಗವು ಸೇರಿದ ಹಾಗೆ ಸಿಂಧೂ ಪಾತ್ರದಲ್ಲಿ ಜೀವಿಸ್ತಾ ಇದ್ವು. ಪಶುಸಂಗೋಪನೆ ಇಲ್ಲಿನ ಜನರ ಜೀವನದ ಪ್ರಮುಖ ಭಾಗವಾಗಿತ್ತು ಅಂತ ದಾಖಲೆಗಳು ಹೇಳ್ತವೆ. ಸೊ ಆಫ್ರಿಕಾದೊಂದಿಗೆ ವ್ಯಾಪಾರ ಸಂಬಂಧ ಹೊಂದಿದ್ದ ಇಲ್ಲಿನ ಜನರು ಹಸುಗಳನ್ನು ಕೂಡ ವಿನಿಮಯ ಮಾಡಿಕೊಳ್ತಾ ಇದ್ರು. ಸಬ್ ಸಹಾರನ್ ರೀಜನ್ನಲ್ಲಿ ಇದರ ಕುರುಹುಗಳು ಕೂಡ ಸಿಕ್ಕಿವೆ ಅಂತ ಸಂಶೋಧನೆಗಳು ಹೇಳ್ತಿವೆ. ಏನು, ಅಶೋಕರ ಕಾಲದಲ್ಲಿ ಅಂದರೆ 2300 ವರ್ಷಗಳ ಹಿಂದೆ ಈ ಜಬು ಅಥವಾ ಜಿಬು ಹಸುಗಳ ಕೆತ್ತನೆಗಳನ್ನು ಕೂಡ ಅಶೋಕ ಸ್ತಂಭದಲ್ಲಿ ಕಾಣಬಹುದು. ಸೊ ಈ ತಳಿ ಜೊತೆಗೆ ಈಜಿಪ್ಟ್ನ ಹ್ಯಾಮಿಟಿಕ್ ತಳಿ ಹಸು ಸೇರಿ ಈ ಅಂಕೋಲೆಗಳು ಹುಟ್ಟಿದವೆ. ಹಾಗೆ ನೋಡಿದ್ರೆ ಈ ಹಸುಗಳು ಹೆಚ್ಚು ಹಾಲನ್ನು ಕೊಡಲ್ಲ, ಆದರೆ ಗಾತ್ರದಲ್ಲಿ ತುಂಬ ಬಲಶಾಲಿಯಾಗಿ ದೊಡ್ಡದಾಗಿರ್ತವೆ. ಅವುಗಳ ಕೊಂಬುಗಳು ಜಿಂಕೆ ಥರ ಉದ್ದಕ್ಕಿವೆ. ಇನ್ನು ಈ ಮುಂಡಾರಿಗಳು ಹಸುವಿನೊಂದಿಗೆ ಮೀನು ಹಿಡಿತಾರೆ. ಸಂಜೆ ಟೈಮ್ನಲ್ಲಿ ಮನರಂಜನೆಗೆ ಅಂತ ಸಂಗೀತ, ನೃತ್ಯ ಎಲ್ಲ ಮಾಡಿ ಎಂಜಾಯ್ ಮಾಡ್ತಾರೆ. ಕುಸ್ತಿ ಪಂದ್ಯಗಳನ್ನೆಲ್ಲ ನಡೆಸ್ತಾರೆ. ಜಾತ್ರೆಗಳನ್ನು ಆಯೋಜನೆ ಮಾಡ್ತಾರೆ. ಸಿಂಪಲ್ ಆಗಿ ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ಹಸುವಿಗೋಸ್ಕರ ಬದುಕ್ತಾರೆ, ಹಸುವಿಗೋಸ್ಕರ ಸಾಯ್ತಾರೆ. ನಮಗಾಗಿ ಹಸು, ಹಸುವಿಗಾಗಿ ನಾವು ಅನ್ನೋ ರೀತಿಯಲ್ಲಿ ಜೀವನ ಮಾಡ್ತಾರೆ. ಹಸುವಿನೇ ಇವರ ಲೈಫ್. ಇದರ ಬಗ್ಗೆ ನಿಮಗೆ ಏನು ಅನಿಸ್ತು ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.